ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಅಡಿಯಲ್ಲಿ ಜನಾಗ್ರಹ ಸಭೆ ನಡೆದು ಬಿಜೆಪಿಯ ಶಾಸಕರು ಗಂಟಿಹೊಳೆ ನನ್ನ ವಿರುದ್ಧ ಹಲವು ನಿರಾಧಾರ ಆಪಾದನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿದ್ದು, ನಾನು ಇರಲಿಲ್ಲ ಬೆಂಗಳೂರಲ್ಲಿ, ನನ್ನ ಆರೋಗ್ಯ ತಪಾಸಣೆಗೆ ಹೋಗಿದ್ದೆ, ಅದರಿಂದ ಬರ್ಲಿಕ್ಕೆ ಆ ದಿನ ಇರಲಿಲ್ಲ. ನಾನು ಪತ್ರ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಹೇಳಿದರು. ನಾನು ವಿಶೇಷವಾಗಿ ಸಿದ್ದಾಪುರ ಏತ ನೀರಾವರಿ ಬಗ್ಗೆ 2023ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೆ. ನಾನು ತಮ್ಗೆ ಗೊತ್ತಿದೆ, ಅದರ ನಂಬರ್ UVM 6559186 2023 ಫೈಲ್ ನಂಬರ್. ಈಗ ಸಿದ್ದಾಪುರ ಏತ ನೀರಾವರಿ ಸ್ಯಾಂಕ್ಷನ್ ಆದ್ಮೇಲೆ 2025ರಲ್ಲಿ ಒಂದು ಲೆಟರ್ ಕೊಡ್ತೇನೆ. ಅವತ್ತೇನು ಲೆಟರ್ ಕೊಟ್ಟಿದೆ 23ರಲ್ಲಿ, ಅದಕ್ಕೆ ಅನುಗುಣವಾಗಿ ಪುನಃ ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಮುಖ್ಯಮಂತ್ರಿಗೆ. ರೈತರ ಜನ ಕೃಷಿ ಚಟುವಟಿಕೆ ಸ್ಥಗಿತವಾಗಿರುವುದರಿಂದ ಸಿದ್ದಾಪುರ ಏತ ನೀರಾವರಿ ಹೊಳೆಶಂಕರನ ದೇವಸ್ಥಾನದ 600 ಮೀಟರ್ ಕೆಳಭಾಗ ನದಿ ಪಾತ್ರ ಸ್ಥಳಾಂತರ ಮಾಡುವಂತ ಮನವಿ ಕೊಟ್ಟಿದ್ದೇನೆ. ಆವತ್ತು ಕೊಟ್ಟಿದ್ದು ನಾನು ಏನು ಕೊಟ್ಟಿದ್ದೇನೆ, ಈ ಎಲ್ಲ ಓದಕ್ಕೋ ಹೇಳಕ್ ಹೋಗುದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಹೆಡ್ ವರ್ಕ್ ಜಾಕ್ವೆಲ್ ಇದೆಯಲ್ಲ, ಜಾಕ್ವೆಲ್ ಕಾಮಗಾರಿಗಳ ನದಿಯಲ್ಲಿಯೇ ಪ್ರಾರಂಭಿಸುವಂತ ಕೇಳಿಕೊಳ್ಳುತ್ತೇನೆ. ಲಾಸ್ಟ್ ಪೇಜ್ ನನ್ನ ಕೆಳಭಾಗದಲ್ಲಿ ನಾನು ಆವಾಗಲೇ ಆಗ್ರಹ ಮಾಡಿದೆ. 23ರಲ್ಲಿ ಅದು ಸ್ಯಾಂಕ್ಷನ್ ಹಾಕಿದ್ರ ಮೊದಲೇ ಕೆಳಗೆ ಪ್ರಾರಂಭ ಮಾಡ್ಬೇಕಂತ ನಾನು ಆವತ್ತು ಲೆಟರ್ ಕೊಟ್ಟಿದ್ದೇನೆ. ಅದಕ್ಕೆ ಪೂರ್ವವಾಗಿ ಒಂದು ಲೆಟರ್ ಕೊಟ್ಟೆ 25. ಮುಖ್ಯಮಂತ್ರಿ ಅದು ಸ್ಥಳ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಎಲ್ಲೂ ಬರಲಿಲ್ಲ ಮುಖ್ಯಮಂತ್ರಿ. ರೈತರ ಭಾವನೆಗಳಿಗೆ ಅದು ಸ್ಥಳ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಬರೆದಿದ್ದಾರೆ. ಇಲ್ಲಿ ಬೇಕಾದ್ರೆ ಕಾಪಿ ನೀವು ಓದಿ ನೋಡಿ. ನಾನು ಸಿದ್ದಾಪುರ ಏತ ನೀರಾವರಿ ಅದು ಆ ಭಾಗದ ರೈತರ ಬಹಳ ದಿನದ ಕನಸು. ವರೈ ಡ್ಯಾಮ್ ಇರುವುದು ನಮ್ಮ ಕ್ಷೇತ್ರದಲ್ಲಿ, ಸಿದ್ದಾಪುರ ಏತ ನೀರಾವರಿ ಮೂಲ ಡ್ಯಾಮಿನ ಹತ್ರ ಮಾಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಸೌಕೂರು ಏತ ನೀರಾವರಿ ಇದೆ, ಅದೇ ನದಿಗೆ ಸಂಬಂಧಪಟ್ಟದ್ದು ಅಲ್ಲ. ಬಲದಂಡೆ ಯೋಜನೆ, ಶಂಕರನಾಳದಿಂದ ಅಂಪಾರು ಬಲದಂಡಿ ಯೋಜನೆ ಎಸ್ಟಿಮೇಟ್ ಆಗಿ ಹೋಗಿದೆ. ಉಪಮುಖ್ಯಮಂತ್ರಿಗಳು ನೆಕ್ಸ್ಟ್ ಬಜೆಟ್ ಅಲ್ಲಿ ತಕೊಳ್ತೇನೆ ಅಂತ ಲೆಟರ್ ಅನ್ನು ಕೊಟ್ಟಾಗ ಹೇಳಿ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೇವೆ. ಇದೆಲ್ಲ ಸಕ್ಸಸ್ ಆಗ್ಬೇಕಿದ್ರೆ ಸಮುದ್ರಕ್ಕೆ ಹೋಗುವ ಆ ನೀರನ್ನ ಸಿದ್ದಾಪುರ ಏತ ನೀರಾವರಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಆಗ್ರಹ ಮಾಡಿದ್ ಬಿಟ್ರೆ, ಸಿದ್ದಾಪುರ ಏತ ನೀರಾವರಿ ರದ್ದು ಮಾಡಿ ಅಂತ ಎಲ್ಲೂ ನಾವು ಇವತ್ತು ಸಹ ಸಿದ್ದಾಪುರ ಏತ ನೀರಾವರಿ ಆಗ್ಬೇಕು. ಆದ್ರೆ ನಾವು ಕೇಳ್ತು ಸಿದ್ದಾಪುರ ಏತ ನೀರಾವರಿ ಯೋಜನೆ ಇವತ್ತು ಸಿದ್ದಾಪುರದಿಂದ ಆಜ್ರಿ ಮೂಲಕ ಬಾಂಡ್ಯ, ಕೊಡ್ಲಾಡಿ, ನೇರಲಕಟ್ಟೆ ತನಕ ನೀರು ಬರ್ತದೆ. ತಾವು ನೇರಲಕಟ್ಟೆ ಸೌಕೂರು ಏತ ನೀರಾವರಿ ಹತ್ರ ಇದೆ, 1 ಕಿಲೋಮೀಟರ್ ಒಳಗೆ ಸೌಕೂರು ಏತ ನೇರಲಕಟ್ಟೆಗೆ ಸೌಕೂರು ಏತ ನೀರಾವರಿಯನ್ನು ಕೊಟ್ಟು ಅದೇ ಹತ್ರ, ಇಷ್ಟು ದೂರದಿಂದ ಬರಬೇಕಾಗಿಲ್ಲ. ನಾವು ಕೇಳು ಆಜ್ರಿಯ ಬಲಭಾಗದಲ್ಲಿರುವ ರೈತರಿಗೆ ನೀರು ಕೊಡ್ಲಿಲ್ಲ, ಲೆಫ್ಟಿನವ್ರಿಗೆ ಮಾತ್ರ ಕೊಟ್ಟಿದ್ರಿ. ಕೆಳಬಾಂಡೆಯವ್ರಿಗೆ ಬಡವರು ಇರ್ತಾರೆ, ಕರ್ಮನಿ ಬಡವರು ಜನ ಇದ್ದಾರೆ. ಆ ಭಾಗದ ಆಜ್ರಿಯ ರೈಟ್ ಸೈಡ್ ಪೂರಾ ಬಡ ರೈತರು, ಅವ್ರಿಗೆ ಒಂದು ಇಂಚ್ ನೀರಿಲ್ಲ. ಹೊಸಂಗಡಿಯಲ್ಲಿ 8% ಅಲ್ಲ, ಕೆರೆಗೆ 8% ನೀರು ಕೊಡ್ತೀರಿ. ಹೊಸಂಗಡಿ, ಆಜ್ರಿ, ಹೊಸಂಗಡಿ ಭಾಗದಲ್ಲ, ಹೊರ ಇರುವುದೇ ಹೊಸಂಗಡಿ ಭಾಗದಲ್ಲಿ. ಆ ಭಾಗದ ರೈತರ ಬೇಡಿಕೆ ಇದೆ. ಎಡಮಗಿ ಹೊಸಂಗಡಿ ಭಾಗದ ರೈತರಿಗಿದೆ. ಸಿದ್ದಾಪುರ 2-3 ವಾರ್ಡಿಗೆ ಮಾತ್ರ ನೀರು.
ಇಡೀ 70% ಸಿದ್ದಾಪುರಕ್ಕೆ ನೀರಿಲ್ಲ. ನಾವು ಆಗ್ರಹ ಮಾಡೋದೇನೆಂದ್ರೆ ಸಿದ್ದಾಪುರ ಏತ ನೀರಾವರಿಯನ್ನ ತಾವು ಸ್ವಲ್ಪ ತಜ್ಞರನ್ನ ಕರೆಸಿ ಮುಖ್ಯಮಂತ್ರಿ ಹತ್ರ ಅದನ್ನು ಸಮೀಕ್ಷೆ ಮಾಡಿ ತಾವು ಅದನ್ನು ಸರ್ವೆ ಮಾಡಿ ಅದನ್ನ ನೀರನ್ನ ಎಲ್ಲ ರೈತರಿಗೆ ಕೊಡುವಂತ ಕೆಲಸ ಏತ ನೀರಾವರಿ ಮೂಲಕ ಆಗ್ಬೇಕು ಅನ್ನೋ ಆಗ್ರಹ ಮಾಡಿದ್ರೆ ಬಿಟ್ರೆ ಎಲ್ಲೂ ಸಿದ್ದಾಪುರ ಏತ ನೀರು ರದ್ದು ಮಾಡಿ ಅಂತ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮನವಿ ಕೊಡಲಿಲ್ಲ. ಇವತ್ತು ಅದಕ್ಕೆ ಆ ಲೆಟರ್ 2 ಲೆಟರ್ ಕೊಟ್ಟದಕ್ಕೆ ನನ್ನ ಉತ್ತರ. ಮೂರನೇದು ಗಂಟಿ ಒಳ್ಳೆ ಹೇಳಿದ್ರು ಭಾಷಣ ನೀರಾವರಿ ಯೋಜನೆ ಬಗ್ಗೆ. ರಾಶಿ ರಾಶಿ ವೆಂಟೆ ಡ್ಯಾಮ್ ಅನ್ನ ತಾವು ತಂದು ಹಾಕಿದ್ರಿ. ನೀವು ರಾಶಿ ರಾಶಿ ವೆಂಟೆ ಡ್ಯಾಮ್ ತನ್ನಿ, ನಾವು ಇಲ್ಲಿ ಅದನ್ನ ಅಂದ್ರೆ ಅನುಷ್ಠಾನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತೀನಿ. ನಾನು ಗಂಟಿ ಒಳ್ಳೆಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಭಾಷಣದಲ್ಲಿ ರಾಶಿ ರಾಶಿಯ ಕೃತಿಯಲ್ಲಿ ಇದೆಯಾ? ನಾನು ಕೇಳ್ತೆ ಈಗ ಹೆಮ್ಮಾಡಿ ಕಟ್ಟು ವೆಂಟೆ ಡ್ಯಾಮ್ ಮಾಡೋದು ನಾವು, ಶಾನಾಪುರ ವೆಂಟೆ ಡ್ಯಾಮ್ ಮಾಡೋದು ನಾವು, ಬಿಜೂರ್ ಉದಯಬೆಟ್ಟು ವೆಂಟೆ ಡ್ಯಾಮ್ ಮಾಡೋದು ನಾವು, ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ 13 ಕೋಟಿ ಸ್ಯಾಂಕ್ಷನ್ ಮಾಡಿದ ಮೇಲೆ ಸ್ಯಾಂಕ್ಷನ್ ಆಗಿ ಬಂದದ್ನ ಅದಕ್ಕೆ ಎಕ್ಸ್ಟ್ರಾ ಹಣ ಹಾಕಿ ಸುಕುಮಾರ್ ಶೆಟ್ಟರ್ ಕಾಲದಲ್ಲಿ ಆ ವೆಂಟೆ ಡ್ಯಾಮ್ ಕೆಲಸ ಆಗಿದೆ. ಅದಾದ್ಮೇಲೆ ರಾಜಾಡಿ ವೆಂಟೆ ಡ್ಯಾಮ್ ತಲ್ಲೂರ ಹತ್ರ ನೀವು ನೋಡಿದಲ್ಲ, ತಲ್ಲೂರ ಹತ್ರ ವೆಂಟೆ ಡ್ಯಾಮ್ ಮಾಡೋದು ನಾವು. ಆಜಿ ಶನೀಶ್ವರ ದೇವಸ್ಥಾನ ಹತ್ರ ಸೇತುವೆ ವಿದ್ ವೆಂಟೆ ಡ್ಯಾಮ್. ಸೌಕೂರು ಏತ ನೀರು DPR ಮಾಡಿಸದ್ ನಾವು, ಏನ್ರಿ DPR ಮಾಡಿಸದ್ ನಾವು, ಮೀಟಿಂಗ್ ಎಲ್ಲ ಮಾಡೋದು ನಾವು. ಇನ್ನು ಸಣ್ಣ ಸಣ್ಣದ ಲೆಕ್ಕ ಇಲ್ಲ, ಪ್ರತಿ ಭಾಗದಲ್ಲಿ ವೆಂಟೆ ಡ್ಯಾಮ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ತಾವು ಹೇಳಿದ್ರು ಯಾವ್ದು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ತಾವು ರಾಶಿ ರಾಶಿ ಬಂದಿದೆ ಅಂತ ತಾವು ಉತ್ತರ ಕೊಡ್ಬೇಕು. ಯಾವ ವೆಂಟೆ ನೀರಾವರಿ ಮಾಡಿದೆ ಅಂದ್ರೆ 350 ಕೋಟಿ ಮುಖ್ಯಮಂತ್ರಿ 2018ರಲ್ಲಿ ಮುಖ್ಯಮಂತ್ರಿ ಕರೆದು ಗುದ್ಲಿ ಪೂಜೆ ಮಾಡಿದ್ದು 350 ಕೋಟಿ ಮಂದರ್ತಿ ಬಾಕ್ಕೆ ನೀರು ಹೋಗೋದನ್ನ ಗುದ್ಲಿ ಪೂಜೆ ಮಾಡಿಸದ್ ನಾವು, ನಮ್ಮ ಸರ್ಕಾರ ಮಾಡ. ಇವತ್ತು 2 ಕಿಲೋಮೀಟರ್ ಅಲ್ಲಿ ಕೆಲಸ ಆಗದೆ ನೆನೆಗುದಿ ಬಿದ್ದಿದೆ. ನಿಮ್ ಸರ್ಕಾರ ಬಂದಾಗ 1 ಪೈಸೆ ಅದನ್ನ ನಿಮ್ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಅದನ್ನ ಕ್ಲಿಯರ್ ತರಲಿಕ್ಕೆ ತಮ್ಮ ಹತ್ರ ಆಗಿಲ್ಲ. ಇವತ್ತು ರಾಶಿ ರಾಶಿ ಬರ್ತದೆ ಅಂತ ಹೇಳಿದ್ರೆ ನೀವು ಜನರನ್ನು ತಪ್ಪು ದಾರಿ ತಕೊಂಡು ಹೋಗ್ಬೇಕು, ಸತ್ಯ ಇದ್ದದನ್ನ ಹೇಳ್ಬೇಕು. 3ನೇ ಭಾಷಣದಲ್ಲಿ ಹೇಳಿದ್ರು ಗಂಟಿ ಒಳ್ಳೆಯವರು, ಕಾಲ್ ಜಪ್ಪಿ ಹಾಕ್ತೇವೆ ಅಂತ ಮಾತಾಡಿ ಅಲ್ಲರಿ, ಕಾಲ್ ಮೆಟ್ಟಿ ಜಪ್ಪಿ ಹಾಕ್ತೇವೆ ಅಂತ ವಿಡಿಯೋ ಇದೆ, ಬೇಕಾದ್ರೆ ಇವ್ರ ಹತ್ರ ಇದೆ, ಇಲ್ಲ ತೋರಿಸಿರಪ್ಪ, ಅಲ್ಲಿದೆ, ಅಕ್ಷಯನ ಹತ್ರ ಇದೆ. ಆ ಕೆಳಬದಿ ರೈತರು ಏನು ಕೂಗಾಡ್ತಾ ಇದ್ರಲ್ಲ, ರೈತರ ಕಾಲ್ ಜಪ್ಪಿ ಹಾಕ್ತಾರೆ ಪ್ರತಿಭಟನೆ ಮಾಡ್ರೆ ಅಥವಾ ಬೇರೆಯವ್ರ ಕಾಲ್ ಜಪ್ಪಿ ಹಾಕ್ತಾರೆ ಅಂತ ಹೇಳ್ಬೇಕು. ಏನ್ ಕಾಲ ಬಂತಪ್ಪ ಗಂಟಿ ಹೊಳೆಯವರು, ಕಾಲ್ ಜಪ್ಪಿ ಹಾಕ್ತ ಮಟ್ಟಕ್ಕೆ ಹೋದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಹೋಯ್ತು? ಕಾಲ್ ಜಪ್ಪಿ ಹಾಕ್ತೇನೆ ಇದ್ರ ಅರ್ಥ ಏನು ಹೇಳ್ಬೇಕಲ್ಲ. ರೈತರ ಕಾಲ್ ಜಪ್ಪಿ ಹಾಕ್ತಾರ, ಅದು ನಮ್ದೆಲ್ಲ ಕಾಲ್ ಜಪ್ತಿ ಹಾಕ್ತಾರ, ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು, ಹೇಳ್ಬೇಕಲ್ಲ. ಅದ್ರ ಲೆಟರ್ ಕೊಟ್ಟದ್ ನಾನು, 2 ಲೆಟರ್ ಕೊಟ್ಟದ್ ನಾವು, ಮುಖ್ಯಮಂತ್ರಿ ಮೀಟ್ ಆದ್ ನಾವು, ಉಪಮುಖ್ಯಮಂತ್ರಿ ಮೀಟ್ ಆದ್ ನಾವು. ಅವ್ರು ಹೇಳ್ಬೇಕಲ್ಲ ಯಾರು ಕಾಲ್ ಜಪ್ತಿ ಆಗ್ತೆ ಅಂತ ಹೇಳ್ಬೇಕತ್. ಅಥವಾ ಕೆಳಭಾಗದ ಯಾವ ಜನ ಅನ್ಯಾಯ ಆಗಿದೆ ಪ್ರತಿಭಟನೆ ಮಾಡ್ತಾ ಇದ್ರೆ ಲೆಟರ್ ಕೊಟ್ಟಿದ್ದಾರೆ ನಮ್ಗೆ, ಅವ್ರು ಕಾಲ್ ಜಪ್ಪಿ ಹಾಕ್ತಾರ ಅಥವಾ ನಂದು ಹಾಕ್ತಾರ, ಅದನ್ನ ಹೇಳ್ಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಮನೆಗೆ ಹೋಗಿ ಬಿಜೆಪಿಯ ಕಾರ್ಯಕರ್ತರು ರೈತ ಸಂಘದ ಹೆಸರಲ್ಲಿ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರಂತ ಹಳ್ಳಿಯಲ್ಲಿ ಹೋಗಿ ಹೇಳಿದ್ದಾರೆ. ತಪ್ಪು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಿಜೆಪಿಯ ಕಾರ್ಯಕರ್ತರು ಹೋಗಿ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅನ್ನೋ ಮಾತಾಡ, ನಾವೆಲ್ಲೂ ನಿಲ್ಲಿಸ್ಲಿಕ್ಕೆ ಹೇಳಿಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲದೆ. ಅದಕ್ಕಿಂತ ಇದ್ದ ಸ್ಥಿತಿ ಹೇಳ್ಬೋದಿತ್ತಲ್ಲ ಅವರು. ಮತ್ತೆ ಹೇಳಿದ್ರು ಜಿ ಶಂಕರ್ ಬಗ್ಗೆ ಲಾಬಿ ಅಂತೇಳಿ. ನಾನು 4 ಬಾರಿ ಶಾಸಕನಾಗಿದ್ದೇನೆ, 7 ಎಲೆಕ್ಷನ್ ನಿಂತಿದ್ದೇನೆ.
ಯಾವುದೇ ಕಾಂಟ್ರಾಕ್ಟ್ ಲಾಬಿಗೆ ಹೋಗಿಲ್ಲ. ಕಾಂಟ್ರಾಕ್ಟೇ ಬೇರೆ. ನಾನು ಸ್ವಂತ ದುಡಿಮೆಯಿಂದ, ಹೋಟೆಲ್ ಉದ್ಯಮದಿಂದ ನನ್ನ ದುಡ್ಡನ್ನು ಹಾಕಿ ರಾಜಕೀಯ ಮಾಡಿದೆ ಬಿಟ್ರೆ ಯಾವೊಬ್ಬ ಕಾಂಟ್ರಾಕ್ಟರ್ಗೆ ನನ್ನನ್ನು ಮಾರ್ಕೊಳ್ಳಕ್ಕೆ ಹೋಗಿಲ್ಲ. ಜಿ ಶಂಕರ್ ನಮ್ಮ ಮಟ್ಟದಲ್ಲಿಲ್ಲ. ಅವರೊಂದು ರಾಜ್ಯ ಮಟ್ಟದ ದೊಡ್ಡ ಕಾಂಟ್ರಾಕ್ಟ್, ಉಪ್ಪಾರ ಒಟ್ಟಿಗಿದ್ದ ದೊಡ್ಡ ಉಪ್ಪಾರ ಲೆವೆಲ್ ಇದ್ದ ಮಟ್ಟದ ಕಾಂಟ್ರಾಕ್ಟರ್ಗೆ ನಮ್ಮಂತರ ಅವಶ್ಯಕತೆ ಏನಿದೆ? ಯಾವ ಮುಖ್ಯಮಂತ್ರಿ ಇದ್ರು ಮೇಜ್ ಕುಟ್ಟಿ ಹೋಗಿ ಕೆಲಸ ಮಾಡ್ಕೊಬರು ತಾಕತ್ತಿದ್ರು ಅವ್ರು. ನಮ್ಮ ಲೆಟ್ರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು BJP ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಜಿ ಶಂಕರ್ಗೆ ನಮ್ಮ ಅವಶ್ಯಕತೆ ಇಲ್ಲ. ಅವ್ರದ್ದೇ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ತಾಕತ್ತಿದೆ. ಮತ್ತೆ ಈ ಜಿಲ್ಲೆಗೆ ಅವ್ರಿಗೆ ಸಖತ್ತು ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ನಾವು ಅವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರ ಹಂಗಲ್ಲಿಲ್ಲ, ಅವರು ನಮ್ಮ ಹಂಗಲ್ಲಿಲ್ಲ. ಇವರು ತಮ್ಮ ವೈಯಕ್ತಿಕ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನ ತಪ್ಪು ಅಭಿಪ್ರಾಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಭಾಗದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಹೇಳಿ ಕಾಂಗ್ರೆಸ್ ಅನ್ನ ಶಾಸಕ ಗಂಟಿಹೊಳೆಯವರು ಕಾಂಗ್ರೆಸ್ ಅನ್ನ ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚಲನ ಮಾಡ್ತಕ್ಕಂಥ ಗಂಟಿಹೊಳೆಗೆ ಸರಿಯಾದ ಉತ್ತರ ಕೊಡ್ಬೇಕನ್ನೋ ದೃಷ್ಟಿಕೋನದಲ್ಲಿ 25ನೇ ತಾರೀಕು 10 ಗಂಟೆಗೆ ಕಣ್ಣೂರಲ್ಲಿ ಜನಾಂದೋಲನ ವರಾಯಿ ಉಳಿಸಿ ಅನ್ನುವ ಅಜೆಂಡದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಇಷ್ಟು ದಿನ ರಾಜಕೀಯ ಮಾಡಿದ್ದೇನೆ, 4 ಬಾರಿ ಶಾಸಕನಾಗಿದ್ದೇನೆ, KSRT ಚೇರ್ಮನ್ ಆಗಿದ್ದೇನೆ. ಯಾವುದೇ BJPಯ ಶಾಸಕನೊಟ್ಟಿಗೆ ಸೇರಿ ನಾವು ಯಾವುದೇ ತಂತ್ರಕ್ರಮ ಮಾಡಲಿಲ್ಲ. ಆದರೆ ಗಂಟಿಹೊಳೆಯವರು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ವರೈ ನೀರಾವರಿ ಏತ ನೀರಾವರಿ ಯೋಜನೆ, ಸಿದ್ದಾಪುರ ಏತ ನೀರಾವರಿ ಯೋಜನೆ ಬಂದಾಗುತ್ತೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಸನ್ನ ಮುಗಿಸ್ಲಿಕ್ಕೋಸ್ಕರ ತಂತ್ರಗಾರಿಕೆ ಮಾಡಿ ತಪ್ಪು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೆ ನಂದು ವಿರೋಧ ಇದೆ. ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮುಖಂಡನಾಗಿ ಕಾಂಗ್ರೆಸ್ನ ಋಣ ನನ್ನ ಮೇಲಿದೆ. ಕಾಂಗ್ರೆಸ್ ನನ್ನ 4 ಬಾರಿ ಶಾಸಕನ ಮಾಡಿದ್ದೇನೆ, ಕಾಂಗ್ರೆಸ್ ಅನ್ನ KSRT ಚೇರ್ಮನ್ ಮಾಡಿದೆ. ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತು ರಕ್ಷಣೆಗೆ ಅವ್ರ ಪರವಾಗಿ ನಿಲ್ತಾನೆ. ಅವರನ್ನು ಯಾವ್ದಾದ್ರು ಒಂದು ದೃಷ್ಟಿಯಲ್ಲಿ ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಸ್ತಕ್ಕಂಥ ಹಗಲುಕನಸನ್ನು ಗಂಟಿಹೊಳೆ ಕಂಡದಿದ್ರೆ ಇಲ್ಲಿಗ ಕೊಲೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೋಪಾಲ್ ಪೂಜಾರಿ ನನ್ನ ಜೀವನ ತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತೇನೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇನೆ.